ಇದೇ ಮಾರ್ಚ್ 18ರಂದು ಮಲ್ಪೆ ಬಂದರು ಪ್ರದೇಶದ ಒಳಗಡೆ ಒಬ್ಬ ಪರಿಶಿಷ್ಟ ಜಾತಿ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಕೆನ್ನೆಗೆ ಹೊಡೆದಿರುವಂಥ ಪ್ರಕರಣ ಇಡೀ ನಾಗರಿಕ ಸಮಾಜ ನಾಚಿಕೆಯಿಂದ ತಲೆದಗ್ಗಿಸುವಂತೆ ಮಾಡಿದೆ. ಇದನ್ನು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಖಂಡಿಸುತ್ತದೆ. ಮತ್ತು ಕರ್ನಾಟಕದ ಇಡೀ ದಲಿತ ಚಳವಳಿ ಮತ್ತು ಸ್ವಸ್ಥ ಮನಸ್ಸಿನ ಎಲ್ಲರೂ ಇದನ್ನು ಖಂಡಿಸ್ತಾರೆ. ಈ ಪ್ರಕರಣದಲ್ಲಿ ಉಡುಪಿ ಜಿಲ್ಲಾ SP ಮತ್ತು ಹಿರಿಯ ಅಧಿಕಾರಿಗಳು ಏನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅದು ಅತ್ಯಂತ ಸಕಾಲಿಕ ಮತ್ತು ನ್ಯಾಯಸಮ್ಮತ ಮತ್ತು ಕಾನೂನು ಸಮ್ಮತವಾಗಿದೆ. ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಮತ್ತು ಇಂಥ ಸಕಾಲಿಕ ಕ್ರಮವನ್ನು ಕೈಗೊಂಡಿರುವುದಕ್ಕೆ ಜಿಲ್ಲಾ ಪೊಲೀಸರನ್ನು ನಾವು ಅಭಿನಂದಿಸ್ತೇವೆ, ಜಿಲ್ಲಾಡಳಿತವನ್ನು ನಾವು ಅಭಿನಂದಿಸ್ತೇವೆ. ಈ ಪ್ರಕರಣಕ್ಕಿಂತಲೂ ಇನ್ನಷ್ಟು ಕೆಟ್ಟದಾದಂಥ ಬೆಳವಣಿಗೆ ಪೊಲೀಸರ ಕ್ರಮವನ್ನು ಪ್ರತಿಭಟಿಸುವ ಹೆಸರಿನಲ್ಲಿ ಈ ಅಮಾನವೀಯ ಘಟನೆಯನ್ನು ಕೆಲವು ನಾಯಕರೆಂದುಕೊಂಡ ಜನ ಅದನ್ನು ಸಮರ್ಥಿಸಿರುವುದು. ಇದು ಇನ್ನಷ್ಟು ಖಂಡನೀಯ ಮತ್ತು ಈ ದೇಶದ ಕಾನೂನನ್ನು ಸಂವಿಧಾನವನ್ನು ಗೌರವಿಸುವ ಪ್ರತಿಯೊಬ್ಬ ಕೂಡ ಇದನ್ನು ಖಂಡಿಸಬೇಕು ಹೇಳಿ ನಾವು ತಮ್ಮ ಮೂಲಕ ಇಡೀ ಸಮಾಜವನ್ನು ವಿನಂತಿ ಮಾಡ್ತೇವೆ. ಈಗ ಆ ಮಹಿಳೆ ನಿನ್ನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕೇಸು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಮನವಿ ಮಾಡಿದ್ದಾರೆ ಎಂಬುದನ್ನು ಕೂಡ ಇವತ್ತಿನ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ. ಇದು ಅತ್ಯಂತ ದುರದೃಷ್ಟಕರ. ಇದು ಈ ಪ್ರದೇಶದಲ್ಲಿ ಕಾನೂನು ವ್ಯವಸ್ಥೆ ಸರಿಯಿಲ್ಲ, ಇದು ಕೆಲವರ ಒಂದು ಕಾನೂನು ಬಾಹಿರವಾದಂಥ ಆಡಳಿತಕ್ಕೆ ಒಳಪಟ್ಟಿದೆ ಎಂಬುದನ್ನು ತೋರಿಸ್ತದೆ. ಸನ್ಮಾನ್ಯ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ 2015 ಡಿಸೆಂಬರ್ 31ರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆಗೆ ತಿದ್ದುಪಡಿಗಳು ಬಂದಿವೆ. ಆ ತಿದ್ದುಪಡಿಗಳಲ್ಲಿ ಈ ಸಂತ್ರಸ್ತರನ್ನು ರಕ್ಷಿಸಲಿಕ್ಕೆ ಸಪರೇಟ್ ಆದಂಥ ಒಂದು ಚಾಪ್ಟರ್ ಬಂದಿದೆ, ಚಾಪ್ಟರ್ 4A ಬಂದಿದೆ. ಅದರ ಪ್ರಕಾರ ಸಕಾಲಿಕವಾಗಿ ಆ ಸಂತ್ರಸ್ತೆ ಮತ್ತು ಅವರ ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡಬೇಕಾಗಿತ್ತು. ಅವರು ಒಪ್ಪುವಂಥ ಸಂಘಟನೆಗಳ ಜೊತೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಾಗಿತ್ತು. ಅವರಿಗೆ ಪರಿಹಾರ ಮತ್ತು ರಕ್ಷಣೆ ಮತ್ತು ಅಗತ್ಯ ಬಿದ್ದರೆ ಪುನರ್ವಸತಿ ಸೌಕರ್ಯವನ್ನು ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆದರೆ ಇಷ್ಟು ದಿವಸ ಅದು ಆಗದಿರುವ ಕಾರಣಕ್ಕಾಗಿ ಆ ಮಹಿಳೆ ಮತ್ತು ಅವರ ಕುಟುಂಬ ಹೆದರಿಕೊಂಡು ಈ ಮನವಿ ಮಾಡಿದೆ. ಈ ಮನವಿಗೆ ಕಾನೂನಿನಲ್ಲಿ ಯಾವ ಕಿಮ್ಮತ್ತೂ ಇಲ್ಲ, ಅದು ಕಾನೂನಿನಿಗೆ ವ್ಯತಿರಿಕ್ತವಾಗಿದೆ, ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ. ನ್ಯಾಯಾಲಯದಲ್ಲಿರುವ ಗೌರವಾನ್ವಿತ ನ್ಯಾಯಾಧೀಶರುಗಳು ಕೂಡ ಇಂಥ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರಿಗೆ ಮತ್ತು ಆ ಅಕ್ರಮವನ್ನು ಒಂದು ಮಾನವ ವಿರೋಧಿ ಕೃತ್ಯವನ್ನು ಎಸಗಿದ್ದನ್ನು ಸಮರ್ಥಿಸುವವರನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಹೇಳಿ ನಾವು ಭಾವಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.